ಬಗ್ಗೆ ಸ್ಯಾಂಡಲ್ವುಡ್ ತಾರೆಯೊಂದ ಜಾಗೃತಿ. ಆ ಪ್ರತಿಷ್ಠಿತ ಏರಿಯಾದಲ್ಲಿ ಬಿಬಿಎಂಪಿಯ ಎಡವಟ್ಟು ಮತ್ತೆ ಬಚಾಬೈಲಾಗಿದೆ. ಅಂತದ್ದು ಏನಾಯ್ತು ಅಂದ್ರ ತೋರಿಸ್ತೀನಿ ನೋಡಿ. ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 10,000 ಮಂದಿ ಸುಮಾರು 5 ಕಿಲೋಮೀಟರ್ ವಾಕಾಥಾನ್ ಮಾಡಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಜುಂಬಾ ನೃತ್ಯ ಕೂಡ ಮಾಡಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ವತಿಯಿಂದ ವಾಕಾಥಾನ್ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ನೆನಪಿರಲಿ ಪ್ರೇಮ್, ಕಾರುಣ್ಯರಾಮ್, ಹಿರಿಯ ನಟ ಅಭಿಜಿತ್, ನಿರ್ದೇಶಕ ಸಿಂಪಲ್ ಸುನಿ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗಿಯಾಗಿದ್ರು. ಇನ್ನು ಕಿದ್ವಾಯಿ ಆಸ್ಪತ್ರೆಯಲ್ಲೂ ಆಚರಣೆ ಮಾಡಲಾಯಿತು. ಕ್ಯಾನ್ಸರ್ ತಡೆಗಟ್ಟುವ ಜಾಗೃತಿ ರ್ಯಾಲಿ ಆಯೋಜಿಸಲಾಗಿತ್ತು. ಇನ್ನು ಸಮಾರಂಭದ ಮುಖ್ಯ ಅತಿಥಿಯಾಗಿ ಕನ್ನಡದ ಪೋಷಕ ನಟಿ ಚಿತ್ರಾ ಶೆಣೈ, ನಟ ಹರೀಶ್ ರಾಯ್ ಭಾಗಿಯಾಗಿದ್ರು. ನಿಮ್ಮ ದೇಹದಲ್ಲಿ ಏನಾದರೂ ಹೆಚ್ಚಿನ ಒಂದು ಗೆಡ್ಡೆಗಳಾಗಲಿ ಏನಾದರೂ ಬಂದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಬೇಡಿ ಅಂತ ಕೇಳ್ಕೊಳ್ತೀನಿ. ಕಳೆದ ತಿಂಗಳಷ್ಟೇ 16 ವರ್ಷಗಳ ಸೇವೆಯಿಂದ ನಿವೃತ್ತಿಯಾಗಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಮತ್ತೊಂದು ಅತಿದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತೆ ಒತ್ತಡ ಹೆಚ್ಚಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆಗಳ ಒಕ್ಕೂಟ ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತೆ ಒಕ್ಕೊರಲ ಕೂಗು ಕೇಳಿಬಂದಿದೆ. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಕಿಮ್ಸ್ ಆಸ್ಪತ್ರೆಯು ಮತ್ತು ಒಕ್ಕಲಿಗರ ಸಂಘದ ಪ್ರತಿಷ್ಠಿತ ವೈದ್ಯಕೀಯ ಮಹಾವಿದ್ಯಾಲಯಗಳ ಮೇಲುಸ್ತುವಾರಿಯನ್ನು ತೆಗೆದುಕೊಳ್ಳುವಂತೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಮನವಿ ಮಾಡಿದೆ. ಈ ಸಂಬಂಧ ಜನವರಿ 31ರಂದು ಸಭೆ ಮಾಡಿದ ಸಂಘ ತನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಭೆಯಲ್ಲಿ 35 ನಿರ್ದೇಶಕರ ಒಮ್ಮತದ ನಿರ್ಧಾರದೊಂದಿಗೆ ಮಂಜುನಾಥ್ ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಲಿಕ್ಕೆ ಒಪ್ಪಿಗೆ ಸೂಚಿಸಿದೆ. ಈ ಮನವಿಗೆ ಡಾಕ್ಟರ್ ಮಂಜುನಾಥ್ ನಿರ್ಧಾರ ಕೈಗೊಳ್ಳಲು ಸಮಯಾವಕಾಶವನ್ನ ಕೇಳಿದ್ದಾರೆ. ಜನರು ಪ್ರೀತಿಯಿಂದ ಅಭಿಮಾನದಿಂದ ಈ ರೀತಿ ಸನ್ಮಾನಗಳನ್ನ ಮಾಡ್ತಾ ಇದ್ದಾರೆ. ನಾವು ಸಲಹೆ ಕೊಡೋದಕ್ಕೆ ನಿಜವಾಗ್ಲೂ ತುಂಬಾ ಸಂತೋಷನೇ ಆಗುತ್ತೆ. ಸೊ ಹಿಂದೆನೂ ಕೂಡ ಕೊಟ್ಟಿದ್ದೀವಿ ನಾವು ಸಲಹೆನ, ಈಗಲೂ ಕೊಡೋಣ. ನಾನು ಇನ್ನೂ ತೀರ್ಮಾನ ಮಾಡಬೇಕು. ಮಂಜುನಾಥ್ ಅವರು ನಿವೃತ್ತಿ ನಂತರ ರಾಜ್ಯ ಒಕ್ಕಲಿಗರ ಸಂಘದ ವೈದ್ಯ ಕಾಲೇಜ್ ಇರ್ಬೋದು, ಕಿಮ್ಸ್ ಆಸ್ಪತ್ರೆ ಇರ್ಬೋದು, ಎಲ್ಲರ ಮೇಲ್ವಿಚಾರಣೆ ಅವ್ರಿಗೆ ಕೊಡಬೇಕು ಅಂತ ನಾವು ಆಡಳಿತ ಮಂಡಳಿ ತೀರ್ಮಾನ ಮಾಡಿ ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಅವರ ಮನವಿಗೆ ಸ್ಪಂದಿಸಿದ್ದಾರೆ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ. ಬಿಬಿಎಂಪಿಯ ಎಡವಟ್ಟು ಮತ್ತೆ ಬಟಾ ಬಯಲಾಗ್ತಾ ಇದೆ. ನಗರದ ಪ್ರತಿಷ್ಠಿತ ರೆಸಿಡೆನ್ಸಿ ರೋಡ್ನಲ್ಲಿ ಒಳಚರಂಡಿಗೆ ಹಾಕಿದಂತಹ ಗ್ರಿಲ್ ಕಟ್ಟಾಗಿದೆ. ರೆಸಿಡೆನ್ಸಿ ರೋಡ್ನ ಒಂದು ಕಡೆ ಮಳೆ ನೀರು ಹರಿದು ಹೋಗ್ಲಿಕ್ಕೆ ಮತ್ತು ಕೊಳಚೆ ನೀರು ಹರಿದು ಹೋಗಲು ಒಳಚರಂಡಿಯನ್ನು ಮಾಡಲಾಗಿದೆ. ಒಳಚರಂಡಿ ಏನಾದ್ರೂ ಬ್ಲಾಕ್ ಆದ್ರೆ ಅದನ್ನ ಕ್ಲೀನ್ ಮಾಡಲು ಕಬ್ಬಿಣದ ಗ್ರಿಲ್ ಮೂಲಕ ಗೇಟ್ ಅನ್ನ ಮಾಡಲಾಗಿದೆ. ಆದ್ರೆ ಆ ಕಬ್ಬಿಣದ ಗ್ರಿಲ್ ಕಟ್ಟಾಗಿ 25 ದಿನ ಕಳೆದಿದೆ. ವಾಹನ ಸವಾರರು ಆತಂಕದಲ್ಲಿಯೇ ಪ್ರಯಾಣ ಮಾಡುವಂತಹ ದುಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ಸ್ಥಳದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದ್ದು ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಸವಾರರು ಛೀಮಾರಿ ಹಾಕ್ತಿದ್ದಾರೆ. ಇತ್ತೀಚೆಗೆ ನೋಡಿ, ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬರೋರು ತುಂಬಾ ಇರ್ತಾರೆ. ಸಪೋಸ್ ಲೆಫ್ಟ್ಗೆ ಸಡನ್ ಆಗಿ ಹೊಡಿತಾರೆ, ಬಂದ್ರೆ ಈ ತರ ಹಳ್ಳ ದಿನ ಇದ್ರೆ ಮುಗ್ಗಿಸ್ಕೊಂಡು ಬೀಳ್ತಾರೆ. ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಕೇರ್ಲೆಸ್ ಆಗಿಬಿಡೋದು ತಪ್ಪು. ಬಟ್ ಅವ್ರ ಸೌಕರ್ಯಕ್ಕೆ ನಾವು ಮಾಡ್ತಾರೆ. ಬಟ್ ಬಡವರ ಜನಕ್ಕೆ ಅಂತ ಎಲ್ಲೆಲ್ಲೋ ಹಾಳಾದ ಜಾಗದಲ್ಲಿ ತುಂಬಾನೇ ಹಾಳಾಗಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರಿಂದ ಪದೇ ಅಪಘಾತಗಳು ನಡೀತಾ ಇದೆ. ಈ ಆಕ್ಸಿಡೆಂಟ್ಗಳಲ್ಲಿ ವರ್ಷಕ್ಕೆ ಕನಿಷ್ಠ 50 ಜನ ಪ್ರಾಣವನ್ನು ಕಳೆದುಕೊಂಡ್ರೆ ಸುಮಾರು 200ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಳ್ತಿದ್ದಾರೆ. ಇದರಿಂದ ಎಚ್ಚೆತ್ತಂತಹ ಪೊಲೀಸ್ ಇಲಾಖೆ ಬಿಎಂಟಿಸಿ ಚಾಲಕರಿಗೆ ಡ್ರೈವಿಂಗ್ ಪಾಠವನ್ನು ಆರಂಭಿಸಿದೆ. ಕಳೆದ ಅಕ್ಟೋಬರ್ನಿಂದ ದಿನಕ್ಕೆ 50 ಜನರಂತೆ ಪ್ರತಿನಿತ್ಯ ಬಸ್ ಓಡಿಸುವ ಮತ್ತು ಸಂಚಾರಿ ನಿಯಮಗಳ ಬಗ್ಗೆ ಡ್ರೈವಿಂಗ್ ಪಾಠವನ್ನು ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಕ್ಟೋಬರ್ನಿಂದ ಇಲ್ಲಿಯವರೆಗೂ ಟ್ರೈನಿಂಗ್ ಆಗಿರುವ ಬಿಎಂಟಿಸಿ ಬಸ್ ಡ್ರೈವರ್ಗಳು ಇಲ್ಲಿಯವರೆಗೂ ಒಂದು ನಿಯಮವನ್ನು ಕೂಡ ಉಲ್ಲಂಘನೆ ಮಾಡಿಲ್ಲ ಎನ್ನಲಾಗಿದೆ. ಸರ್, ನಾವು ಕಳೆದ 3 ವರ್ಷದ ಒಂದು ಅಪಘಾತಗಳದ ವಿಮರ್ಶೆ ಮಾಡಿದಾಗ ವರ್ಷದಲ್ಲಿ ಸುಮಾರು 35ರಿಂದ 40 ಮರಣಾಂತಿಕ ಅಪಘಾತಗಳು BMTC ವತಿಯಿಂದ ಆಗ್ತಾ ಇದ್ದಿದ್ದು ಕಂಡು ಬಂದಿತ್ತು. ಅವರಿಂದ ಪ್ರತಿದಿನ 50 ಜನ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಬರ್ತಾರೆ. ಅವರಿಗೆ 1 ಗಂಟೆ ಕಾಲ ವಿವಿಧ ರಸ್ತೆ ಸುರಕ್ಷತಾ ಮತ್ತು ಚಾಲನೆಯ ಬಗ್ಗೆ, ಡಿಫೆನ್ಸಿವ್ ಡ್ರೈವಿಂಗ್ ಅಂತ ಏನು ಕರಿತೀವಿ, ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತೀವಿ. ರಾಜ್ಯದ ಹಲವೆಡೆ ರಸ್ತೆ ಅಪಘಾತಕ್ಕೆ ಸಾವು ನೋವು ಸಂಭವಿಸಿದೆ. ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದು 3 ಯುವಕರು ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಬಳಿ ನಡೆದಿದೆ. ಮತ್ತೊಬ್ಬ ಯುವಕನಿಗೆ ಗಂಭೀರ ಗಾಯಗಳಾಗಿದೆ. ಅತ್ತ ಚಾಲಕನ ನಿಯಂತ್ರಣ ತಪ್ಪಿದ ಸಾರಿಗೆ ಬಸ್ ಶಾಲೆಯ ಕಾಂಪೌಂಡ್ ಹಾಗೂ ಮನೆ ಗೋಡೆಗೆ ಡಿಕ್ಕಿ ಹೊಡೆದ ಘಟನೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಗಿ ಗ್ರಾಮದಲ್ಲಿ ನಡೆದಿದೆ. ಪರಿಣಾಮ ಬಸ್ನಲ್ಲಿದ್ದ ಓರ್ವ ಪ್ರಯಾಣಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. 10ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಬಾಳೂರ್ಗಿ ಗ್ರಾಮದಲ್ಲಿ ಟ್ರಕ್ ಒಂದು ನಿಯಂತ್ರಣ ತಪ್ಪಿ ಶಾಲಾ ಕಟ್ಟಡಕ್ಕೆ ಡಿಕ್ಕಿ ಹೊಡೆದಿದೆ. ಆನೇಕಲ್ ತಾಲೂಕಿನ ಪೂನಹಳ್ಳಿ ಬಳಿ ಚಲಿಸ್ತಾ ಇದ್ದಂತಹ ಟಿಪ್ಪರ್ ಲಾರಿ ಮೇಲೆ ಬೃಹತ್ ಗಾತ್ರದ ಗ್ರಾನೈಟ್ ಕಲ್ಲು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಟಿಪ್ಪರ್ ಲಾರಿ ಚಾಲಕ ಪಾರಾಗಿದ್ದಾನೆ.
ಕಾಫಿನಾಡಿನಲ್ಲಿ ಬೀಟಮ್ಮ ಗ್ಯಾಂಗ್ ಉಪ್ಪಟಳ ಮುಂದುವರೆದಿದೆ. ಚಿಕ್ಕಮಗಳೂರು ತಾಲೂಕಿನ ಆಣೂರು ಗ್ರಾಮದಲ್ಲಿ ಬೀಟಮ್ಮ ಗ್ಯಾಂಗ್ ಸಂಚಾರ ಮಾಡ್ತಾ ಇದ್ದು ಗ್ರಾಮಸ್ಥರು ಆತಂಕದಲ್ಲಿಯೇ ಜೀವನ ಮಾಡ್ತಿದ್ದಾರೆ. ಆಣೂರು ಅಕ್ಕಪಕ್ಕದ ತೋರಣಮಾವು, ಹುಣಸೆಮಕ್ಕಿ, ಹುಳುವಾರೆ, ಕೆಸರಿಕೆ ಗ್ರಾಮದಲ್ಲಿ 30 ಕಾಡಾನೆಗಳಿರುವ ಬೀಟಮ್ಮ ಗ್ಯಾಂಗ್ ರೌಂಡ್ಸ್ ಹಾಕ್ತಿದೆ. ಅತ್ತ ನಾಯಿ ಮೇಲೆ ಚಿರತೆ ದಾಳಿ ನಡೆಸಿರುವ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರುವ ಸಂಡನೂರು ಗಡ್ಡದ ಬಳಿ ಚಿರತೆ ಎತ್ತುಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿ ಬಳಿಕ ನಾಯಿ ಮೇಲೆ ದಾಳಿ ನಡೆಸಿತು. ಈ ವೇಳೆ ಅಲ್ಲೇ ಇದ್ದ ಸ್ಥಳೀಯರು ಕೂಗಾಡ್ತಾ ಇದ್ದಂತೆ ನಾಯಿಯನ್ನ ಬಿಟ್ಟು ಚಿರತೆ ಪರಾರಿಯಾಗಿದೆ. ಲಾಡ್ಲಾಪುರ ಗ್ರಾಮದ ಗುಡ್ಡಕ್ಕೆ ಹೊಂದಿಕೊಂಡಿರೋ ದಂಡಗುಂಡ, ಯಾಗಾಪುರ, ಸಂಕನೂರು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ನಾರಾಯಣಪುರದಲ್ಲಿ ಯುವಕನ ಮೇಲೆ ದಾಳಿ ಮಾಡಿದ್ದ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಪಿಸ್ತೂಲು ಹಿಡಿದು ಮನೆ ದರೋಡೆ ಮಾಡಿರುವ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುದಿಗೆರೆ ಕ್ರಾಸ್ನಲ್ಲಿ ನಡೆದಿದೆ. ಪಿಸ್ತೂಲ್ ಹಿಡಿದು ಒಂಟಿ ಮನೆಗೆ ನುಗ್ಗಿರುವ ದರೋಡೆಕೋರರು ಮನೆಯ ಗೋಡೆಗೆ ಗುಂಡು ಹಾರಿಸಿ ಮನೆಯಲ್ಲಿದ್ದ ಮಹಿಳೆ ಧರಿಸಿದ್ದ ಚಿನ್ನಾಭರಣವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಮುದಿಗೆರೆ ಕ್ರಾಸ್ನಲ್ಲಿ ವಾಸವಿದ್ದ ರವಿ ಎಂಬುವವರ ಮನೆಗೆ ನುಗ್ಗಿದ ಕಿಡಿಗೇಡಿಗಳು ಮನೆಯಲ್ಲಿದ್ದ ರವಿ ಪತ್ನಿ, ತಾಯಿ ಧರಿಸಿದ್ದಂತಹ ಚಿನ್ನಾಭರಣ ಕೊಡುವಂತೆ ಹೆದರಿಸಿದ್ದಾರೆ. ಚಿನ್ನಾಭರಣ ನೀಡದಿದ್ದಕ್ಕೆ ಗೋಡೆಗೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಶ್ರುತಿ ಮೈಮೇಲಿದ್ದ ಒಂದು ಚಿನ್ನದ ತಾಳಿ, ಒಂದು ಜೊತೆ ಚಿನ್ನದ ಓಲೆ, 2 ಚಿನ್ನದ ಗುಂಡು ಹಾಗೂ ಮೊಬೈಲ್ ಕಸಿದುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಎಸ್ಪಿ ಮಹಮ್ಮದ್ ಸುಚೀತಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅತ್ತ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದಲ್ಲಿ 2 ಚಿನ್ನಾಭರಣ ಅಂಗಡಿ ಸೇರಿ ದಿನಸಿ ಅಂಗಡಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಪಬ್ಲಿಕ್ ಟಿವಿಯ 12ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪಬ್ಲಿಕ್ ಟಿವಿ ಸಹೋದ್ಯೋಗಿಗಳ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ವಿಜಯನಗರದ ಬಿಜಿಎಸ್ ಕ್ರೀಡಾಂಗಣದಲ್ಲಿ ನಡೆದ ಹೊನಲು ಬೆಳಕಿನ ಪಂದ್ಯದಲ್ಲಿ ಲೋಕೇಶ್ ನಾಯಕತ್ವದ ಪಬ್ಲಿಕ್ ಪಂಟರ್ಸ್ ತಂಡದ ವಿರುದ್ಧ ಶ್ರೀನಿವಾಸ ರಾವ್ ನಾಯಕತ್ವದ ಪಬ್ಲಿಕ್ ಹುಡುಗರ ತಂಡ ಭರ್ಜರಿ ಗೆಲುವನ್ನು ಸಾಧಿಸಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಬ್ಲಿಕ್ ಹುಡುಗರ ತಂಡ 3 ವಿಕೆಟ್ ಅನ್ನು ಕಳೆದುಕೊಂಡು 30 ರನ್ ಅನ್ನು ಗಳಿಸಿತು. 31 ರನ್ನ ಗುರಿ ಬೆನ್ನತ್ತಿದಂತಹ ಪಬ್ಲಿಕ್ ಪಂಟರ್ಸ್ ತಂಡ 4 ವಿಕೆಟ್ ಅನ್ನು ಕಳೆದುಕೊಂಡು 23 ರನ್ ಅನ್ನು ಗಳಿಸಿ 7 ರನ್ಗಳಿಂದ ಸೋಲನ್ನ ಕಾಣ್ತು. ವಿಜೇತ ತಂಡಕ್ಕೆ ಫೆಬ್ರವರಿ 12ರಂದು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಸರ್ ಟ್ರೋಫಿಯನ್ನ ವಿತರಣೆ ಮಾಡಲಿದ್ದಾರೆ.